ಬನ್ನಿ ನಾನಿವತ್ತು ವೆರೈಟಿಯಾದ ಕಾಮನ ಬಿಲ್ಲು ಪೂರಿನ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಕಾಮನ ಬಿಲ್ಲು ಅಂದರೆ 3 ಕಲರಿಂದ ನಾನು ಪೂರಿನ ಮಾಡ್ತಾಯಿದ್ದೀನಿ. ಅಂದರೆ ಈ ಥರ ಮಕ್ಕಳಿಗೆ ನಾವು ಮಾಡಿಕೊಡೋದ್ರಿಂದ ತುಂಬ ಖುಷಿಪಟ್ಟು ತಿಂತಾರೆ. ಅದು ನೋಡೋಕ್ಕೂ ಕೂಡ ತುಂಬ ಕಲರ್ಫುಲ್ಲಾಗಿರ್ತದೆ. ಕಾಮನ ಬಿಲ್ಲು ಹೇಗೆ ಬಣ್ಣಗಳಿಂದ ಕೂಡಿರುತ್ತೆ ಆ ಥರ. ಈ ಥರ ಮಾಡೋಕ್ಕೆ ನಾನು ಪೂರಿ ಮಾಡೋಕ್ಕೂ ನಾನು ಯಾವುದೇ ಮೈದಾ ಹಸಿಟ್ಟು ಯೂಸ್ ಮಾಡಲ್ಲ, ಗೋಧಿ ಹಸಿಟ್ಟೇ ತೊಗೊಂಡಿದ್ದೀನಿ. ಗೋಧಿ ಹಸಿಟ್ಟು ತೊಗೊಂಡು ಅದನ್ನ 3 ಭಾಗ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟ್ನೇದು ಬಂದು ಬೀಟ್ರೋಟು, ಒಂದು ಬೀಟ್ರೋಟ್ ತುರ್ಕೊಂಡಿದ್ದೆ. ಒಂದು ಭಾಗಕ್ಕೆ ಬೀಟ್ರೋಟ್ ಹಾಕತ್ತಾಯಿದ್ದೀನಿ, ಒಂದು ಭಾಗಕ್ಕೆ ಅರಿಶಿನ ಅಂದರೆ ಅಡುಗೆ ಅರಿಶಿನ ಇರ್ತಲ್ಲ ಅದು ಹಾಕತ್ತಾಯಿದ್ದೀನಿ. ಮತ್ತು ಇನ್ನೊಂದು ಭಾಗಕ್ಕೆ ಬಂದು ಪಾಲಕ್ ಸೊಪ್ಪನ್ನ ಬೇಯಿಸಿದೆ. ನಾನು ಪಾಲಕ್ನ ಬೇಯಿಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇನ್ನೊಂದು ಭಾಗಕ್ಕೆ ಹಾಕತ್ತಾಯಿದ್ದೀನಿ. ಹಂಗೆ 3 ಭಾಗ ಮಾಡ್ಕೊಳ್ಳೋಣ ಎಲ್ಲದಕ್ಕೂ. ಒಂದಕ್ಕೆ ಬೀಟ್ರೋಟು, ಒಂದು ಪಾಲಕ್ ಸೊಪ್ಪು ಎಷ್ಟು, ಮತ್ತು ಅರಿಶಿನ ಪುಡಿ, ಉಪ್ಪೆಲ್ಲ ಹಾಕ್ಕೊಂಡು ಮಾಡಿ 3ನೂ ಸಪ್ರೇಟಾಗಿ ಉಂಡೆ ಮಾಡಿ ಎತ್ಕೊಂಡಿದ್ದೀನಿ. ನೋಡಿ ಇವಾಗ ನಮಗೆ 3 ಕಲರ್ ಸಿಕ್ಕಿದೆ. ಈ ಥರ ನಾವು ಮಕ್ಳಿಗೆ ಮಾಡಿಕೊಡೋದ್ರಿಂದ ಏನಪ್ಪ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಇರೋದ್ರಿಂದ ನಾನು ಗೋಧಿ ಹಸಿಟ್ಟಿಂದ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಗ್ರೀನ್ ಕಲರ್ ಉಂಡೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ತಟ್ಕೊಂಡಿದ್ದೀನಿ. 3 ಕಲರಲ್ಲೂ ಚಪಾತಿ ಒತ್ಕೊಬಿಟ್ಟು ಫಸ್ಟು ಹಿಂಗೆ ರೌಂಡ್ ಶೇಪಲ್ಲಿ ಈಗ ತೋರಿಸ್ತಾ ಇದ್ದೀನಲ್ಲ, ಒಂದು ಫಸ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾಯಿದ್ದೀನಿ. 3 ಚಪಾತಿನೂ ಒತ್ಕೊಂಡು ನಾವು ಆ 3ನೂ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ರೋಲ್ ಮಾಡಿಬಿಟ್ಟು, ಈಗ ರೋಲ್ ಮಾಡಿರೋ ಚಪಾತಿನ ನಾನು ಒಂದು ಚಾಕು ಸಹಾಯದಿಂದ ನಮಗೆ ಎಷ್ಟು ಸೈಜಿಗೆ ಬೇಕು ನೋಡಿ ಅಷ್ಟನ್ನ ಕಟ್ ಮಾಡಿ ಇಟ್ಕೋತಾಯಿದ್ದೀನಿ. ಕಟ್ ಮಾಡಿರೋ ಒಂದೊಂದೇ ಪೀಸ್ ತೊಗೊಂಡು ನಿಮಗೆ ಎಷ್ಟು ಸೈಜಿಗೆ ಬೇಕು, ಯಾವ ಸೈಜಿಗೆ ಅಷ್ಟನ್ನ ಒತ್ಕೊಳ್ಳಿ. ಮಾಮೂಲಿ ನೀವು ಚಪಾತಿ ಯಾವ ರೀತಿ ಒತ್ತುತ್ತೀರಾ ಆ ರೀತಿ. ಅಂದರೆ ತುಂಬ ತೆಳುಗೂ ಬರಬಾರ್ದು ಪೂರಿಗೆ, ತುಂಬ ದಪ್ಪನಾಗೂ ಬರಬಾರ್ದು. ನೋಡಿ ಪೂರಿ ನೋಡಿ ಇವಾಗ ಆಲ್ರೆಡಿ ನಾನು ಬಾಣಲಿ ಇಟ್ಟಿದ್ದೀನಿ ಪೂರಿ ಹಾಕೋಕ್ಕೆ. ಇವಾಗ ಎಣ್ಣೆ ಕಾದ್ಮೇಲೆ ಪೂರಿನ ಹಾಕ್ಕೊಂಡು ಒಂದೊಂದೇ ಪೂರಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಮನ್ ಬಿಲ್ ಥರನೇ ಬಂದಿರುತ್ತೆ. ಇದನ್ನ ನೋಡ್ತಾ ಇದ್ರೇ ಏನೋ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ. ನೋಡಿ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಿಂಗೇ ಎಲ್ಲ ಪೂರಿಗಳನ್ನೂ ಕೂಡ ಎಣ್ಣೆಲಿ ಕರ್ಕೋತೀನಿ. ಅಂದರೆ ಡಿಫ್ರೆಂಟಾಗಿರುತ್ತೆ. ನಮಗೂ ಒಂದೇ ಥರ ಫುಡ್ ತಿಂದು ಬೇಜಾರಾಗಿದ್ದಾಗ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಏನೋ ಒಂಥರ ತುಂಬ ಖುಷಿ ಇರುತ್ತೆ. ನೋಡಿ ಈ ಥರ ಅದು ಚಿಕ್ಕ ಮಕ್ಳಿಗಂತೂ ಈ ಥರ ಮಾಡಿಕೊಡೋದ್ರಿಂದ ಆ ಕಲರ್ ಅಂದ್ರೇ ಚಿಕ್ಕ ಮಕ್ಳಿಗೆ ಏನೋ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿ ಯಾರ್ಯಾರು ಈ ಥರ ಟ್ರೈ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನೀವು ಪೂರಿ ಮಾಡಬೇಕಾದ್ರೆಲ್ಲ ಮೈದಾ ಹಸಿಟ್ಟು ಬದಲು ಗೋಧಿ ಹಸಿಟ್ಟನ್ನೇ ಯೂಸ್ ಮಾಡಿ. ಮತ್ತು ಪೂರಿಗಳು ಅಷ್ಟೇ ತುಂಬ ಉಬ್ಬಿ ಬರುತ್ತೆ, ಉಬ್ಬಿ ಚೆನ್ನಾಗಿ ಬರ್ತವೆ. ಇವಾಗ ಪೂರಿ ಮಾಡಬೇಕು ಕಲರ್ಫುಲ್ದು ಬೀಟ್ರೋಟ್ ಇಲ್ಲ ಅಂದರೆ ಅಕಸ್ಮಾತ್ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನೇ ಬೇಕಾದ್ರೆ ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಬೋದು. ಈ ಪಾಲಕ್ ಸೊಪ್ಪು ಬದಲಿಗೆ ಬೇರೆ ಸೊಪ್ಪನ್ನ ಬೇಯಿಸ್ಕೊಂಡು ಗ್ರೈಂಡ್ ಮಾಡ್ಬೋದು. ಆದರೆ ಈ ಪಾಲಕ್ ಸೊಪ್ಪು ಅನ್ನೋದು ಏನಂದರೆ, ಈಗ ಡ್ರಾಯಿಂಗ್ ಎಲ್ಲ ಸ್ಕೂಲಲ್ಲಿ ಒಂದ್ಸಲ ಹೇಳ್ತಾರೆ, ಹಸಿರುಯಿಂದನೇ ಕಲರ್ ಮಾಡಿ ಅಂದಾಗ ತುಂಬ ಚೆನ್ನಾಗಿ ಬರುತ್ತೆ.